ಹಾಯ್, ಗುಡ್ ಮಾರ್ನಿಂಗ್. ಇವತ್ತೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಪಾಲಕ್ ಪೂರಿ ಪನ್ನೀರ್ ಬಟರ್ ಮಸಾಲ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಗೋಧಿ ಹಸಿಟ್ಟು, 1/4 ಕಪ್ ಚಿರೋಟಿ ರವೆ. ಪಾಲಕ್ ಸೊಪ್ಪನ್ನ ಅರ್ಧ ಕಟ್ ತೊಗೊಂಡಿದ್ದೀನಿ. ಇದು ಬೇಯಿಸ್ಕೊಂಡು ರುಬ್ಬಿರೋದು. ಈಗ ಇದನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಇದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ರುಬ್ಬಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲಾಗೆ ತೊಗೊಂಡಿದ್ದೀನಿ. ಇದು ಹೋಮ್ ಮೇಡ್ ಪನ್ನೀರ್, ಮನೇಲೇ ಮಾಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಇದು ಅಷ್ಟೇ ಹೋಮ್ ಮೇಡು, ಚಿಲ್ಲಿ ಪೌಡ್ರು ಹೋಮ್ ಮೇಡೆ, ಅರಿಶಿನ ಇದು ಮನೇಲೇ ಮಾಡಿರೋದು, ಅರಿಶಿನ ಪುಡಿ ಇದು ನಾವೇ ಬೆಳೆದು ಪುಡಿ ಮಾಡಿರೋದು, ಮಿಲ್ಲಲ್ಲಿ ಪುಡಿ ಮಾಡಿಸಿರೋದು. ಇದು ರುಬ್ಬೋದಕ್ಕೆ ಮಸಾಲೆ, ಟೊಮೊಟೊ, ಈರುಳ್ಳಿ, ಕರಿಬೇವು, ಗೋಡಂಬಿ, ದ್ರಾಕ್ಷಿ, ಪನ್ನೀರು. ಇದು ಪನ್ನೀರ್ ಏನಕ್ಕೆ ಹಾಕ್ತೀವಿ ಅಂದರೆ ರುಚಿ ಬರುತ್ತೆ ಮತ್ತು ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಈ ಮಸಾಲೆ ಪನ್ನೀರ್ ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸಿಲಿ ರುಬ್ಕೊಳ್ಳೋಣ. ರುಬ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕೋಬೇಕು ಇದಕ್ಕೆ ಒಗ್ಗರಣೆಗೆ. ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡಿ ನುಣ್ಣಗೆ. ಈಗ ತುಪ್ಪ ಕಾಯ್ದಿದೆ. ಇದಕ್ಕೆ 1 ಲವಂಗ, 1 ಚಕ್ಕೆ, 2 ಏಲಕ್ಕಿ, ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಈಗ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಮಸಾಲೆದು, ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೋಬೇಕಿದು. ಇದೆಲ್ಲ ಇವಾಗ ಒಂಚೂರು ಕುದಿಬೇಕು ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಲನ್ನ ಕಾಯಿಸಿದಾಗ ಕೆನೆ ಬರುತ್ತಲ್ಲ, ಅದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಎಲ್ಲ ಫ್ರೆಶ್ ಕ್ರೀಮ್ ಹಾಕ್ತಾರೆ ಟೇಸ್ಟ್ಗೆ, ಆದರೆ ಅದು ಒಳ್ಳೆಯದಲ್ಲ ಅಂತ ನಾನು ಇವಾಗ ಈ ಥರ ಕೆನೆಯಲ್ಲಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಬರುತ್ತಿದ್ದು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈಗ ಈ ಮಸಾಲೆ ಕುದೀತಾ ಇದೆ. ಕುದ್ಮೇಲೆ ಪನ್ನೀರ್ ಹಾಕ್ಬೇಕು ನಾವು. ಈ ಪನ್ನೀರ್ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಪನ್ನೀರ್ ಹಾಕಿದ್ಮೇಲೆ ಹಾಕ್ಬೇಕು ಗರಂ ಮಸಾಲ ಪೌಡ್ರ್ ಲಾಸ್ಟ್ಗೆ. ಬಟರ್ 2 ಪೀಸ್ ಹಾಕ್ತೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಪನ್ನೀರೆಲ್ಲ ಆಮೇಲೆ ಬಿಟ್ಕೊಬಿಡುತ್ತೆ, ಅದಕ್ಕೋಸ್ಕರ ಇವಾಗ ಬೇಯಿಸೋಕೆ ಬಿಟ್ಬಿಡೋಣ. ಈಗ ಇದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾವು ಮನೆಯಲ್ಲೇ ಬೀಸಿರುವಂಥ ಗೋಧಿ ಹಿಟ್ಟು. ಈ ಗೋಧಿಗೆ ನಾವು ಹುಳಿಕಾಳು, ಹೆಸರು ಕಾಳು, ಮೆಂತ್ಯ, ಸೋಯಾ ಎಲ್ಲ ಹಾಕಿ ಬೇಯಿಸಿದ್ದೀವಿ. ಆದ್ದರಿಂದ ಇದು ಹೆಲ್ತಿನೇ ಸ್ವಲ್ಪ ನಮಗೆ. ಆದರೆ ಪೂರಿ ಕೊಡೋದು ಅನ್ಹೆಲ್ತಿ ಅಂತ ಗೊತ್ತು, ಆದರೆ ತಿಂಗಳಿಗೆ ಒಂದ್ಸತಿ ಕೊಟ್ಟರೆ ಏನೂ ಆಗೋಲ್ಲ. ಸ್ವಲ್ಪ ಮಕ್ಳಿಗೂ ತಿನ್ನಬೇಕು ಅಂತ ಆಸೆ ಇರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡಿಕೊಡ್ತೀವಿ ನಾವು. ಪೂರಿ ರೆಡಿ ಆದಮೇಲೆ ನೋಡಿ ಎಷ್ಟು ಬಂದಿದೆ. ಇದು ಈ ಥರ ಇರುತ್ತೆ ನೋಡಿ. ಎಣ್ಣೆನೂ ಅಷ್ಟು ಇರಲ್ಲ ಇದರಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಮಕ್ಳಿಗೆ ದಿನನಿತ್ಯ ಕೊಡುವಂಥ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಫುಡ್ ಇದು. ಯಾಕಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ನೀವು ನಿಮ್ಮ ಮಕ್ಳಿಗೆ ಕೊಡಿ ಮಾಡಿ. ನಾವು ಕೊಡೋ ಫುಡ್ಡಲ್ಲಿ ಎಲ್ಲದರಲ್ಲೂ ಅಷ್ಟೇ ನೋಡಿ. ಪೈನಾಪಲ್ಲು, ಪನ್ನೀರು, ಮೊಟ್ಟೆ, ಬಟರ್ ಫ್ರೂಟ್ ಜ್ಯೂಸು, ಇದರಲ್ಲೆಲ್ಲ ಪ್ರೋಟೀನು ಮತ್ತು ನ್ಯೂಟ್ರಿಷನ್ ಇರೋದ್ರಿಂದ
ಮಕ್ಕಳಿಗೆ ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ನನ್ನ ಮಕ್ಕಳು ಸ್ಪೋರ್ಟ್ಸಲ್ಲಿರೋದ್ರಿಂದ ಅವ್ರಿಗೆ ನಾವು ಇದು ಕೊಡ್ತೀವಿ. ಸೊ ನಿಮ್ಮ ಮಕ್ಳಿಗೂ ನೀವು ಕೊಡಿ. ನಾವು ಇದೇ ಥರ ವಿಡಿಯೋಗಳನ್ನ ಮಾಡ್ತಾಯಿರ್ತೀವಿ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.